ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಾನು ನಿಮಗೆ ಎಲ್ಲರಿಗೂ ಒಂದು ಸಮಯ ಕೇಳಬೇಕು ಅಂತ ಇದ್ದೀನಿ. ಯಾಕೆ ಅಂದರೆ ನನಗೆ ಅಷ್ಟು ವಿಡಿಯೋ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿನ ಕೊಡೋಕ್ಕಾಗ್ತಿಲ್ಲ. ಎಲ್ಲರಿಗೂ ಕಾಲ್ ಕ್ಷಮೆ ಕೇಳ್ತೀನಿ. ಹಾಗೆ ನೀವೆಲ್ಲ ಸಪೋರ್ಟ್ ತುಂಬ ಮಾಡಿ ನಾನು ತುಂಬ ಬೆಳಿಬೇಕು ಯೂಟ್ಯೂಬಲ್ಲಿ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಈ ಬಗ್ಗೆ ಮಾತಾಡೋಕೆ ಬರ್ತಾ ಇರೋ ವಿಷಯ ಏನಂದರೆ, ಹಾಗೆ ಮುಂದಕ್ಕೆ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಹಾಗೆ ನಾನು ಯೂಟ್ಯೂಬಲ್ಲಿ ಡೈಲಿ ನೋಡೋ ಚಾನಲ್ ಯಾವಾದರೆ ಮಸ್ತ್ ಮಗ ಮತ್ತು ಥರ್ಡ್ ಐ ಮತ್ತು ನ್ಯೂಸ್ ಅಲರ್ಟ್. ಮಸ್ತ್ ಮಗದಲ್ಲಿ ಅಮರ್ ಸರ್, ಥರ್ಡ್ ಐ ಸಿದ್ದು ಸರ್, ಆಮೇಲೆ ನ್ಯೂಸ್ ಅಲರ್ಟ್ ಚಂದನಗೌಡ ಸರ್. ಚಂದನಗೌಡ ಸರ್ ನಾನು ನೋಡ್ತಾ ಇರೋದು ಮಂಡ್ಯ ಎಲೆಕ್ಷನ್ ಆಗ್ತಲ್ಲ, ಅವಾಗಿಂದ ಸ್ವಲ್ಪ ನೋಡ್ಕೊಂಡು ಯಾರು ಈ ಥರ ಎಲೆಕ್ಷನ್ ಮಾಡ್ತಾ ಇದ್ದಾರೆ, ಯಾರು ಇವರು ಅಂತ ಅವ್ರ ಬಗ್ಗೆ ಸ್ವಲ್ಪ ಅವಾಗೇ ತಿಳ್ಕೊಂತ ಹೋದೆ. ಅವಾಗಿಂದ ಅವ್ರ ವಿಡಿಯೋಗಳು ಯಾವಾಗ ನೋಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಚಂದನಗೌಡ ಸರ್ ಬಗ್ಗೆ ಮೊನ್ನೆ ಸ್ವಲ್ಪ ವಿಷಯಗಳು ಯಾರ್ಯಾರು ಬಂದು ಏನೇನೋ ಆಯ್ತು, ಸ್ವಲ್ಪ ಅದೆಲ್ಲ ನಿಮಗೂ ಗೊತ್ತಿರೋ ವಿಷಯನೇ. ಅದಾದ್ಮೇಲೆ ಅವರು ಸ್ವಲ್ಪ ದಿನ ಇದ್ದಿದ್ದೆ ಅವ್ರ ಆಡಿಯೋ ರಿಲೀಸ್ ಮಾಡಿದ್ರು. ಒಬ್ಬ ಅವ್ರ ಬಗ್ಗೆ ಅಲಿಗೇಷನ್ ಮಾಡಿದ್ರಲ್ಲ, ಅವ್ರ ಬಗ್ಗೆ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಆ ಆಡಿಯೋದಲ್ಲಿ ಚೇತನ್ ಅಂತ ಒಬ್ರು ಬರ್ತಾರೆ. ಚೇತನ್ ಅವರು ಇವತ್ತು ಮಾರ್ನಿಂಗ್ ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ, ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಏನಿದೆ ಅಂದ್ರೆ ಅವರಿಗೆ ಥ್ರೆಟ್ಸ್ ಬಂದಿದೆ, ಏನಂತ ಜೀವ ಬೆದರಿಕೆ ಸಹ ಬಂದಿದೆ. ಅವರೇನು ಅದಕ್ಕೆ ಎದುರುಕೊಂಡಿಲ್ಲ. ಪಾಪ ಅವ್ರನ್ನ ಚೇತನ್ ಅವ್ರನ್ನ ನೋಡ್ಬೇಕಾದ್ರೆ ನಿಜ ಧೈರ್ಯ ಇಷ್ಟ ಆಯ್ತು. ಅವ್ರು ನ್ಯಾಯಪರವಾಗಿ ನಿಂತ್ಕೊಂತೀನಿ ಅಂತ ಹೇಳಿದ್ರು. ಆ ಕಾಲಲ್ಲಿ ಅವರು ಇವ್ರ ಜೊತೆ ಮಾತಾಡಿಲ್ಲ, ಅವ್ರ ಸ್ನೇಹಿತನೇ ಇರಬೇಕು ಅನ್ಸುತ್ತೆ. ಚೇತನ್ ಅವ್ರ ಸ್ನೇಹಿತನೇ ಇರಬೇಕು ಅನ್ಸುತ್ತೆ. ನನಗೆ ಯಾಕೋ ಅನಿಸ್ತಾ ಇದೆ ಅವ್ರದ ಅವ್ರ ಸ್ನೇಹಿತನೇ ಎದುರಾಕೊಂಡಿದ್ದಾರೆ ನ್ಯಾಯಪರವಾಗಿ ಹೋಗಿ. ಅಂದ್ರೆ ಅವ್ರ ಧೈರ್ಯ, ಅವ್ರ ನ್ಯಾಯಪರವಾಗಿ ಇದ್ದೇ ಇರ್ತೀನಿ ನಾನು ಅನ್ನೋ ಧೈರ್ಯ ನಿಜ ಹೇಳ್ತೀನಿ. ನನಗೆ ತುಂಬಾ ಚೇತನ್ ಹೋಗಿ ಇಷ್ಟ ಆಯ್ತು ನನಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇನ್ನೊಂದು ಹೇಳ್ಬೇಕು, ಚಂದನಗೌಡ ಸರ್, ಪ್ಲೀಸ್ ಸರ್, ನಿಮ್ಮ ಬಗ್ಗೆ ತುಂಬಾ ಅಭಿಮಾನ ಎಲ್ಲ ಇದೆ. ಆ ಚೇತನ್ ಹುಡುಗಿಗೆ ಅಂದ್ರೆ ಚೇತನ್ ಅವರಿಗೆ, ಸಾರಿ ತಪ್ಪಾಗಿದೆ ಚೇತನ್ ಅವರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸರ್. ನಾನು ಇದೊಂದು ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದು ಧರ್ಮಸ್ಥಳ ಕೇಸ್ ಬಗ್ಗೆ ಹೇಳ್ಬೇಕೋ ಹೇಳ್ಬಾರ್ದು ಅಂತ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ. ಈಗ SIT ತನಿಖೆ ಆಗ್ತಾ ಇದೆ. ಎಲ್ಲರೂ ಪ್ಲೀಸ್, ಎಲ್ಲ ಜನಗಳು ಈ ವಿಡಿಯೋ ಎಲ್ಲ ಜನಗಳು ಕೇಳ್ಬಾರ್ದು, SIT ತನಿಖೆ ಬಿಟ್ಬಿಡಿ. ಯಾಕೆಂದ್ರೆ ಈಗ ಅವ್ರು ಯಾರೋ ಇನ್ನೊಬ್ಬ ನೆಕ್ಸ್ಟ್ ದಿನ ಇನ್ನೊಬ್ಬ ಯಾರು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಎಲ್ಲರೂ ಬಿಟ್ಬಿಡಿ. SIT ತನಿಖೆ ಆಗ್ತಾ ಇದೆ, ರಿಸಲ್ಟ್ ಬಂದೇ ಬರುತ್ತೆ, ಕಾರಣ ನಾನು ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಮ್ಮ ಧರ್ಮ ಇದು ಧರ್ಮಸ್ಥಳ ಒಂದು ಪವಿತ್ರ ಕ್ಷೇತ್ರ. ನಾನು ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ದೀನಿ. ನಮ್ಗೆ ಯಾವತ್ತೂ ಆ ಅಭಿಮಾನ, ಅಲ್ಲಿರೋ ಗೌರವ ನಮ್ಗೆ ಯಾವತ್ತೂ ಹೋಗಲ್ಲ. ಅದಂತರೂ ಹೇಳೋಕೆ ಇಷ್ಟಪಡ್ತೀನಿ. ಯಾರು ಏನೇ ಅನ್ಕೊಂಡು, ಆ ದೇವರು ನಮ್ಮ ಜೊತೆ ಇದ್ದಾನೆ, ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಇದ್ದಾರೆ ಅಂತ ನಾನು ನಿಜವಾಗೂ ನಂಬ್ತೀನಿ. ಅದ್ರ ಬಗ್ಗೆ ಯಾರು ಪ್ಲೀಸ್ ಅಪಪ್ರಚಾರ ಮಾಡಬೇಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ